ಆಡಕ ಬಂದವನು ನಿಮ್ಮ ಅಮ್ಮ. ನಮ್ಮಮ್ಮ ಸಣ್ಣ ಹುಡುಗಿಲೆಲ್ಲ ಆಡೋಕ್ಕಾಗಿರ್ಲಿಲ್ಲ, ಇವಾಗ ಆಡಿದ್ದೀನಿ ಅಂತ ಖುಷಿ ಆಗ್ಬಿಟ್ಟೈತೆ ಫುಲ್ಲು. ಇವಳು ನೋಡಿಲ್ಲಿ, ಇವಳು ಬರೋ ತಕ ಎಲ್ಲಿ ಬಂದರೂ ಚಂದ, ಹೋಗ್ಬೇಕಾದ್ರೆ ಮಕ್ಕ ಒಳ್ಳೆ ಇದ್ರ ಥರ ಇಟ್ಕೊಂಡು ಹೋಯ್ತಾಳೆ. ಹಂಗೆ ಕಡಮ್ಗಾಯಿ ಮತ್ತು ಮುಖ ಮಾಡ್ಕೈತಾಳೆ ಕಡಮ್ಗಾಯಿ. ಆಮೆಗೆ ಬೆನ್ನು ಕೆರ್ತಾ ಬಂದು ಪರ ಪರ ಅಂತ ಕೆರಿತಾ ಇತ್ತು. ನಾನು ಕೆರ್ಕೊಡ್ಬೇಕಿತ್ತು ಪಾಪ ಅದಕ್ಕೆ. ಸಾಸುರು ನೋಡಿಬಿಟ್ಟು ಸುಸು ಕಕ್ಕ ಎಲ್ಲ ಮೈಸೂರಲ್ಲಿ ಮೈಸಾಸುರದ್ ನೋಡಿ ಅಲ್ಲಿ ಹೋಗಿ ಹಿಂಗೆ ಎಂಟ್ರೆನ್ಸ್ ಇಳಿಸ್ತಿದ್ದಂಗೆ ಅಲ್ಲೇ ಕೂತ್ಕೊಬಿಟ್ಟು ಅಂತ ಬೋರಪ್ಪ. ನೋಡಕ್ಕೆ ಎಷ್ಟು ಚೆನ್ನಾಗೈತೆ, ಎಷ್ಟೊಂದು ಥರ ಫಿಶ್ ಐತೆ. ನಮ್ಮನೆ ನಾಯಿ ಮರಿ ಬಿಡ್ತಾನೆ ಇಲ್ಲ. ಹಾಯ್, ಇವತ್ತು ನಾನು ನನ್ನ ಮಗಳು ಅಮ್ಮ ಮಗಳು ಡೇಟ್ ಹೋಗ್ತಾ ಇದ್ದೀವಿ. ಮಗಳ ಜೊತೆ ಈ ಅಮ್ಮನೂ ಬರ್ತಾವ್ರೆ. ನಮ್ಮಮ್ಮ, ನಿಧಿ ಅವ್ರ ಅಮ್ಮ, ನಾನು, ನನ್ನ ಮಗಳು 3 ಜನನು ಡೇಟ್ ಹೋಗ್ತಾ ಇದ್ದೀವಿ ಇವತ್ತು. ಎಲ್ಲಿ ಹೋಗ್ತಿದ್ದೆ ಮಗಳೇ? ಕಬನ್ ಪಾರ್ಕ್. ಯಾವ ಪಾರ್ಕ್? ಕಬನ್ ಪಾರ್ಕ್. ಅಲ್ಲೋಗಿ ಏನು ಮಾಡ್ತೀವಿ? ಆಟ ಆಡೋದು. ಅತಿ ಬೆಲೆಯಿಂದ ಆಟ ಆಡೋಕ್ಕೆ ಹೇಳಿ ಕಬ್ಬನ್ ಪಾರ್ಕ್. ನಾನಲ್ಲ. ಬೇಡವಾ? ಸರಿ ಬೇಡ ಬಿಡ. ನಾನು ಆಡಕ್ಕೆ ಹೋಗ್ತಿದ್ದೀನಾ? ಇಲ್ಲ, ನಾನು ಹತ್ತಿರ ಕೂತಿರೋದು. ಹಾಂ, ಕಬ್ಬನ್ ಪಾರ್ಕೆಲ್ಲ ಹೋಗ್ತಿರೋದು ನಾವು. ಯಾವುದು? ಯಾವ್ದು ಹೇಳು? ಕಬನ್ ಪಾರ್ಕೆ ಅಲ್ಲ, ಹೌದು. ನಾನು ಯಾವತ್ತೂ ಹೋಗಿಲ್ಲ, ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿ ನಿಯರ್ ಬಾಲ್ ಭವನ ಎಲ್ಲ ಇದೆ ಅಂತ ಚೆಕ್ ಮಾಡಿ ನೀನು ಕರ್ಕೊಂಡು ಹೋಗೋಣ ಅಂತ. ಆಲ್ರೆಡಿ 12 ಗಂಟೆ ಆಗೈತಿ. ಇಲ್ಲಿ ಅಲ್ಲಿಗೆ ಹೋಗೋಷ್ಟೊಳಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡಿ. ಮೇಡಮ್ ಫುಲ್ ಖುಷಿಯಾಗ್ಬಿಟ್ಟವ್ರೆ. ಇದೇ ನಮ್ಮ ಸೌಂಡೇ ಬರ್ತಿಲ್ಲ ನೋಡಿ, ಕಿರ್ಚಬೇಕು. ಸ್ಪೆಷಲ್ ಗಿಫ್ಟ್ ಇದೆ ಮೊಬೈಲಿಂದ. ಇಲ್ಲಿಂದ ಹೋಗಿ ಜರ್ನಿ ಮಾಡ್ಕೊಂಡು ಬರೋತ್ತಿಗೆ ಗೊತ್ತಾಗತ್ತೆ. ಬಾ ಮುಖ ಇವಾಗ ನೋಡಿ ನಿಧಿ ಹಿಂಗೈತೆ. ಬಂದಮೇಲೆ ಒಂದು ವಿಡಿಯೋ ಮಾಡೋಣ ಹೆಂಗಿರುತ್ತೆ ಅಂತ. ಸರಿ ಗಾಯ್ಸ್. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಹ್ಯಾಪಿಯಾಗಿ ಖುಷಿಯಾಗಿರಿ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ಮಗಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳಂತೂ ಅಮ್ಮ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನೀನು ನನ್ನ ಎಲ್ಲೂ ಕರ್ಕೊಂಡೇ ಹೋಗಲ್ಲ, ಶನಿವಾರ ರಜಾ ಇದ್ರೂ ಅಂತ ಬೇಜಾರು ಮಾಡ್ಕೋತಾ ಇದ್ಲು. ಅದಕ್ಕೆ ಒಂದು ಇಡೀ ದಿನ ಅವ್ರನ್ನ ಬ್ಯುಸಿಯಾಗಿ ಇಡಬೇಕು ಅಂದರೆ ಎಲ್ಲಿ ಹೋಗೋದಪ್ಪ ಅಂತ ಹೇಳಿ ಸರ್ಚ್ ಮಾಡಬೇಕಾದ್ರೆ ಕಬ್ಬನ್ ಪಾರ್ಕ್ ಚೆಕ್ ಮಾಡಿದೆ. ಕಬ್ಬನ್ ಪಾರ್ಕಲ್ಲಿ ಅಂದರೆ ಬಾಲ್ ಭವನ್ ಇದೆ ಮತ್ತು ಫಿಶ್ ಅಕ್ವೇರಿಯಂ ಇದೆ. ಅಲ್ಲೇನೆ ಆಲ್ಮೋಸ್ಟ್ ಒಂದು ಅರ್ಧ ದಿನ ಆದರೆ ಅವ್ರಿಗೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಕರ್ಕೊಂಡ್ಬರ್ಬೋದು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗಂತೂ ಫುಲ್ಲು ಖುಷಿಯಾಗಿದ್ದಾಳೆ. ವೀಕೆಂಡಲ್ಲಿ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗೋದಪ್ಪ, ಎಲ್ಲಿ ಸುತ್ತಾಡ್ಸೋದಪ್ಪ ಅಂತ ಟೆನ್ಷನ್ ಇದ್ದರೆ ಆರಾಮಾಗಿ ಕರ್ಕೊಂಡು ಹೋಗಿ ಬರ್ಬೋದು. ಆಲ್ಮೋಸ್ಟ್ ಒಂದು ದಿನ ಅವ್ರಿಗೆ ಅಲ್ಲಿ ಆಟ ಆಡಿಕೊಂಡು, ಅಂದರೆ ಬೋಟಿಂಗ್ ಎಲ್ಲ ಇದೆ, ಟಾಯ್ ಟ್ರೈನ್ ಇದೆ, ಫಿಶ್ ಅಕ್ವೇರಿಯಂ ಇದೆ, ಎಲ್ಲ ನೋಡ್ಕೊಂಡು ಆರಾಮಾಗಿ ಕರ್ಕೊಂಡು ಬರ್ಬೋದು. ಒಂದು ಇಡೀ ದಿನ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಓಡಬೇಕಾದ್ರೆ ಯಾವತ್ತೂ ಇಲ್ದಿರೋ ಮಳೆ ಅವತ್ತೇ ಬಂದುಬಿಡ್ತು. ಆದರೂ ಪರವಾಗಿಲ್ಲ, ಹೊರಟಾಗಿದೆ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹೋದೆ. ನಾನೇನೋ ಮಳೆ ಕಡಿಮೆ ಆಗ್ಬೋದು ಅಂದ್ಕೊಂಡ್ರೆ ಅಲ್ಲಿ ಹೋದ್ಮೇಲೆ ಇನ್ನೂ ಜಾಸ್ತಿನೇ ಆಗ್ತಾಯಿತ್ತು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹೊರಟ್ವಿ. ನಾನು ಮೊದಲು ಬಾಲ್ ಭವನ್ಗೆ ಹೋಗೋಕ್ಕೆ ಮುಂಚೆ ಫಿಶ್ ಅಕ್ವೇರಿಯಂ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದೆ. ಅಲ್ಲಿ ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಬೇಕಾಗತ್ತೆ. ವೀಕ್ ಡೇಸಲ್ಲಿ 95 ರೂಪೀಸ್ ದೊಡ್ಡವರಿಗೆ, ಚಿಕ್ಕ ಮಕ್ಕಳಿಗೆ 30 ರೂಪೀಸು, ಅಂದರೆ 3 ವರ್ಷದಿಂದ 16 ವರ್ಷದ ಮಕ್ಕಳಿಗೆ. ವೀಕೆಂಡಲ್ಲಿ 118 ರೂಪಾಯಿ ದೊಡ್ಡವರಿಗೆ, ಚಿಕ್ಕ ಮಕ್ಕಳಿಗೆ 47 ರೂಪಾಯಿ. ಟೈಮಿಂಗ್ಸ್ ಬಂದುಬಿಟ್ಟು ವೀಕ್ ಡೇಸಲ್ಲಿ 11 AM ಇಂದ 8 PM, ವೀಕೆಂಡಲ್ಲಿ 9 AM to 8 PM ಇರುತ್ತಂತೆ.
ಟಿಕೆಟ್ ತೊಗೊಂಡು ಎಂಟ್ರಿ ಆದ ತಕ್ಷಣ ಅಲ್ಲೇ ಗ್ರೌಂಡ್ ಫ್ಲೋರಲ್ಲೇ ಈ ಥರ ಫಿಶ್ ಅಕ್ವೇರಿಯಂ ಇದೆ. ಇಲ್ಲೂ ತುಂಬ ವೆರೈಟಿ ಆಫ್ ಫಿಶ್ಗಳಿದೆ. ಇಲ್ಲೂ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ನೋಡಿಕೊಂಡು. ಈ ಫಿಶ್ ಏನೋ ಆಲಿಗೇಟರ್ ಗರ್ ಅಂತ ನೇಮ್ ಇತ್ತು. ಅದೊಳ್ಳೆ ನೋಡೋಕ್ಕೆ ಕ್ರೊಕೊಡೈಲ್ ಥರನೇ ಇತ್ತು. ಚೆನ್ನಾಗೈತೆ ಮಗಳೇ. ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಈಚೆ ಬಂದು ರೈಟ್ ಸೈಡಿಗೆ ಹೋದರೆ ನಿಮಗೆ ಅಲ್ಲಿ ಜಪಾನೀಸ್ ಕೋಯಿ ಫಿಶ್ ಪಾಂಡ್ ಇದೆ. ತುಂಬ ಚೆನ್ನಾಗಿದೆ. ವೆರೈಟಿ ಆಫ್ ಕಲರ್ ಫಿಶ್ಗಳಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಅಲ್ಲೇ ನಿಂತ್ಕೊಂಡ್ರೆ ಎಷ್ಟು ತುಂಬ ತಲೆ ನಿಂತ್ಕೊಳ್ಳೋಣ ಅಂತ ಅನ್ಸುತ್ತೆ. ನನ್ನ ಮಗಳಂತ ಅಮ್ಮ ಇವಕ್ಕೆ ಏನು ಊಟ ಹಾಕ್ತಾರೆ ಏನು ಹಾಕ್ತಾರೆ ಅಂತ ಕೇಳ್ತಾ ಇದ್ಲು. ಅಲ್ಲಿ ಫಿಶ್ ಫೀಡ್ ಮಾಡೋಕ್ಕೂ ನಾವು ಟಿಕೆಟ್ ತೊಗೊಬೋದು. ಮೇ ಬಿ 150 ರೂಪೀಸ್ ಏನೋ ತೊಗೋತಾರೆ. ನಾನು ತೊಗೊಳ್ಲಿಲ್ಲ, ಸುಮ್ಮನೆ ಅದೇ ಜಾಸ್ತಿ ಅಂತ ಅನ್ನಿಸ್ತು. ನೋಡಿ ಎಷ್ಟೊಂದು ಮೀನುಗಳಿದೆ ಅಂದರೆ ಅದರಲ್ಲಿ ಬ್ಲ್ಯಾಕು, ವೈಟು, ಆರೆಂಜ್ ಕಲರ್ ಎಲ್ಲ ಇತ್ತು. ತುಂಬ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲಿ ಎಷ್ಟೊಂದು ಬರ್ತಾಯಿತ್ತು ಅಂದರೆ ಅಷ್ಟೊಂದು ಬರ್ತಾಯಿತ್ತು. ಊಟ ತಿನ್ನಕ್ಕೆ ಬಂದೆ. ಏನಾದ್ರು ಆಗ್ತದೆ ಚಿಕ್ಕ ಬರ್ತವೆ. ಏನು ಮಾಡ್ತಾವೆ? ಏನು ಅನ್ನಿಸ್ತೈತೆ? ಏನು ಅನ್ನಿಸ್ತೈತವ? ಹಿಡ್ಕೊಂಡು ತಿನ್ಬೇಕು ಅನ್ನಿಸ್ತೈತೆ ಅಂತ ಅವಳಿಗೆ. ನಿಧಿ ಅಂತೂ ಅದು ಆಡೋದು ನೋಡ್ಬಿಟ್ಟು ಅಮ್ಮ ಇದನ್ನ ಹಿಡ್ಕೊಂಡು ತಿನ್ಬೇಕು ಅನ್ನಿಸ್ತೈತೆ ಅಂತ ಇತ್ತು. ಇದಾದ್ಮೇಲೆ ಈ ಕಡೆ ಬಂದರೆ ಅಲ್ಲೊಂದು ಸ್ಮಾಲ್ ಮೆರೈನ್ ಫಿಶ್ ಟನಲ್ ಇದೆ. ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಬ್ಯುಸಿ ಇತ್ತು. ನಾವು ವೀಕೆಂಡಲ್ಲಿ ಹೋಗಿದ್ದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿದೆ. ಅಲ್ಲಿ ಸ್ಟಾರ್ ಫಿಶ್ಗಳು, ವೆರೈಟಿ ಆಫ್ ಚಿಕ್ಕ ಚಿಕ್ಕ ಫಿಶ್ಗಳು ನೋಡಿ ಎಲ್ಲ ಇದೆ. ಆ ಟನಲಿಂದ ಹಂಗೆ ಮುಂದೆ ಹೋದರೆ ನೋಡಿ ಈ ಥರ ಒಂದು ಇದೆ. ಇಲ್ಲಿ ಹತ್ಕೊಂಡು ಒಳಗಡೆ ಹೋದರೆ ಅಲ್ಲಿ ದೊಡ್ಡ ಮ್ಯೂಸಿಯಂ ಇದೆ. ತುಂಬ ಚೆನ್ನಾಗಿದೆ. ವೆದರು ಮಳೆ ಬದಿದ್ದಕ್ಕೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಒಳಗಡೆ ಎಂಟ್ರಿ ಆದ ತಕ್ಷಣನೇ ಒಂದು ಆಮೆ ನೋಡ್ತಾ ಇತ್ತು. ಅದು ಹೆಂಗೆ ನಮ್ಮನ್ನೇ ನೋಡ್ತಾ ಇತ್ತು ಗೊತ್ತಾ. ಆಮೇಲೆ ಹಾಕಿ ವೀಡಿಯೋ ಮಾಡ್ತಾಯಿದ್ರೆ ಅದಕ್ಕೊಂದು ಸ್ವಲ್ಪ ಬೆನ್ನು ಕೆತ್ತ ಬಂದಿತ್ತೇನೋ. ಪರ ಅಂತ ಕೆರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತು. ಅದನ್ನು ನೋಡಿ ಅಂತ ನಕ್ಕಿದ್ದೇನೆ ನೋಡಿ. ಇಲ್ಲಿ ಪಾಪ ಕೆರ್ಕೊಡ್ಬೇಕಿತ್ತು ನಾವು. ತುಂಬ ವೆರೈಟಿ ಫಿಶ್ಗಳಿದೆ ನೋಡಿ ಈ ಥರ ಅಕ್ವೇರಿಯಂಗಳಲ್ಲಿ. ಇದು ಜೆಲ್ಲಿ ಫಿಶ್ಶು ದೊಡ್ಡದಂದರೆ ಇದೊಂದೇನೆ. ಚಿಕ್ಕದಿತ್ತು, ಅದು ಕಾಣಿಸ್ತಾ ಇರಲಿಲ್ಲ. ಇಲ್ಲ ಹಿಂದೆ ಕಡೆ ಬಚ್ಚಿಟ್ಕೊಂಡಿತ್ತು ಅನಿಸುತ್ತೆ. ಇದೊಂದು ಕಾಣ್ತಾ ಇದೆ ನೋಡಿ. ಚಿಕ್ಕ ಫಿಶ್ಗಳು ಮತ್ತು ಕಲರ್ಫುಲ್ ಆಗಿರೋದು ಎಷ್ಟೊಂದು ಥರ ಫಿಶ್ಗಳಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಸ್ಟಾರ್ ಫಿಶ್ಗಳೆಲ್ಲ ಇತ್ತು ನೋಡಿ. ನಮ್ಮ ನಿಧಿ ಅಂತೂ ನೋಡಿ ಖುಷಿ ಆಯಿತು. ಬಟ್ ಅವಳಿಗೆ ಆಲ್ರೆಡಿ ಇಂಟ್ರೆಸ್ಟ್ ಹೋಗಿತ್ತು. ಯಾಕಂದರೆ ಅವಳಿಗೆ ಅಲ್ಲಿ ಆಟ ಆಡೋಕೆ ಹೋಗ್ಬೇಕು ಅನ್ನೋದು ಅವಳಿಗೆ ಇಂಟ್ರೆಸ್ಟ್ ಇತ್ತಲ್ವ. ನನಗಂತೂ ಇದೆಲ್ಲ ನೋಡಬೇಕು. ಎಷ್ಟೊಂದು ವೆರೈಟಿ ಫಿಶ್ಗಳು ನೋಡಿ ನಾವು ನೋಡಿರೋದೇ ಇಲ್ಲ. 4-5 ಥರ ನೋಡಿರ್ತೀವಿ. ಎಷ್ಟು ಪುಟಾಣಿ ಅಂತಂದರೆ ಒಂದು ಉಗುರಿಗಿಂತ ಚಿಕ್ಕದಿದೆ. ಅಷ್ಟು ಚಿಕ್ಕದು. ಅಪ್ಪ ಅದೇನೋ ನನಗಂತೂ ಬೆಳೆದು ನೋಡಿದ್ದು. ನನಗಂತೂ ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ನೋಡಿ. ಎಲ್ಲ ಅಕ್ವೇರಿಯಮಲ್ಲಿ ವೆರೈಟಿ ಫಿಶ್ ಒಂದೊಂದಂತೂ ಎಷ್ಟು ಸ್ಪೀಡಾಗಿ ಮೂವ್ ಮಾಡ್ತಾ ಇದೆ ಅಂತಂದರೆ ಕಾಣಿಸ್ತಾನೆ ಇಲ್ಲ. ಚಿಕ್ಕದಿದೆ ಇದಕ್ಕೂ. ನೋಡಿ ಈ ಫಿಶ್ ಅಂತೂ ಒಂಥರ ಬಟ್ಟೆ ಥರ ತೇಲ್ತಾ ಇದೆ. ಅದು ಒಂದು ಸೈಡಿಂದ ನೋಡಿದ್ರೆ ಒಂಥರ ಮತ್ತು ಎದುರುಗಡೆಯಿಂದ ನೋಡಿದ್ರೆ ಒಂಥರ ಕಾಣ್ತಾ ಇತ್ತು ನೋಡಿ. ಯಾವ ಥರ ಇದೆ ಅಂತ ನಾವು ಆರಾಮಾಗಿ ಒಂದು 2 ಅವರ್ ಡೀಟೇಲಾಗಿ ನೋಡ್ಕೊಂಡು ಬರ್ತೀವಿ ಅಂದರೆ ಒಂದು 2 ಅವರ್ಸ್ ಇಲ್ಲೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಮಕ್ಕಳಿಗೆ ಅದು ಪಕ್ಕದಲ್ಲೇ ಪಾರ್ಕ್ ಇರೋದ್ರಿಂದ ಅವ್ರು ಅಷ್ಟು ಪೇಷನ್ಸ್ ಆಗಿರಲ್ಲ ಅನಿಸುತ್ತೆ. ನಮ್ಮ ನಿಧಿ ಅಂತೂ ಅಲ್ಲಿ ಪಾರ್ಕಿಗೆ ಹೋಗ್ಬೇಕು ಅಂತ ಕುಣಿತಾ ಇದ್ಲು ಹಂಗೇನೆ. ಬಟ್ ಮಕ್ಕಳು ಪೇಷನ್ಸಾಗಿ ನೋಡ್ತಾರೆ ಅಂತ ಅಂದರೆ ಕರ್ಕೊಂಡು ಬಂದರೆ ಒಂದು 2 to 3 ಅವರ್ಸ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಒಳಗಡೆ. ಎಷ್ಟೊಂದು ವೆರೈಟಿ ಇದೆ ಗೊತ್ತಾ. ಎಷ್ಟು ಸಲ ನೋಡಿದ್ರೂ ನೋಡೋಣ ಅನ್ನಿಸ್ತಿದೆ ನೋಡಿ. ಕಲರ್ಫುಲ್ಲಾಗಿದೆ ಫಿಶ್ಗಳಂತೂ. ಚಿಕ್ಕದು ಒಂಥರ ನೋಡಿ ಎಷ್ಟು ಕಲರಾಗಿದ್ದಾವೆ ಅಂತಂದರೆ. ನಾನಂತೂ ಇಷ್ಟು ವೆರೈಟಿ ದೇವ್ರಣೆಗೂ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ನಿಧಿಯಂತೂ ಆ ಕಡೆ ಹೋಗೋಣ ಅಮ್ಮ, ಪಾರ್ಕಿಗೆ ಹೋಗೋಣ ಅಂತಂದರೆ ನಾನು ಒಂದು ನಿಮಿಷ ಅಂದ್ಕೊಂಡು ನಾನೇ ಮತ್ತೆ ಬಂದು ನೋಡ್ತಾ ಇದ್ದೆ. ಅವಳಿಗೆ ತೋರಿಸ್ತಾ ಇರೋ ನೋಡಿ ಆಯಿತು ಬಾ ಅಂತ ಅಂದವಳು. ನಾನಂತೂ ಅವಳು ಏನು ಆಟ ಮಾಡಿದ್ರು ಬಿಟ್ಟಿಲ್ಲ. ನಾನೊಂದು 1 ಅವರ್ ಅಂತೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ಒಳಗಡೆ ಹೋದಾಗ ಫೀಲ್ ಆಗುತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ಹೊತ್ತಿಲ್ಲೇ ಇರೋಣ ಅನ್ನೋ ಥರ. ಅಮ್ಮನೂ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದ್ದಾರೆ. ಈ ನಿಧಿನೇ ತಕ ಅಂತ ಕುಣಿತಾ ಇದ್ಲು ಹಂಗೇನೆ. ಅಲ್ಲಿಂದ ಈಚೆ ಬಂದ್ವಿ. ಮತ್ತೆ ಈಚೆ ಬಂದ್ರೆ ನೋಡಿ ಇದೊಂಥರ ಫಿಶ್ ಹೆಂಗೆ ಇಷ್ಟು ದಪ್ಪ ಕಣ್ಣುಗಳು ಹಿಂಗೆ ಬಾಯಿ ಬಿಟ್ಕೊಂಡು
ನಂಗೆ ಫಿಶ್ ನೋಡಿ ಅನ್ನಿಸ್ತಾ ಇತ್ತು, ನಾನು ಇದೀನ್ ಗದ್ರಸಕ್ಕೆ ಇಷ್ಟಿಷ್ಟು ದಪ್ಪ ಕಣ್ಣು ಬಿಡೋ ಥರ, ಅದು ನಂತರ ಇಷ್ಟಿಷ್ಟು ದೊಡ್ಡ ದೊಡ್ಡ ಕಣ್ಣು ಬಿಡ್ತಾ ಇದೆ ಅಂತ. ನಾನು ಆ್ಯಕ್ಚುಲಿ ಬೇಗ ಹೊರಡೋಣ ಅಂದ್ಕೊಂಡು ಮನೆಯಿಂದ ಹೊರಟಾಗೆ 12 ಗಂಟೆ. ಇಲ್ಲಿ ಬಂದು ರೀಚ್ ಆಗೋ ಅಷ್ಟರೊಳಗೆ 1:30 ಆಗಿತ್ತು. ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಒಂದು ಡೇ ಫುಲ್ ಮಾರ್ನಿಂಗೇ ಹೊರಟ್ಬಿಟ್ರೆ ಸಂಡೇ, ನೀವು ಆರಾಮಾಗಿ ಒಂದು ಡೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಯಾಕಂದರೆ ಕಬ್ಬನ್ ಪಾರ್ಕು, ಈ ಫಿಶ್ ಅಕ್ವೇರಿಯಮ್ಮು, ಆಮೇಲೆ ಬಾಲ್ ಭವನ್ಗೆ ಹೋಗಿ ಅಲ್ಲೆಲ್ಲ ಗೇಮ್ಸ್ ಎಲ್ಲ ಆಡಿಸ್ಕೊಂಡ್ರು ಮಕ್ಕಳಿಗೆ. ಆಮೇಲೆ ನಿಮ್ಗಿನ್ನೂ ಟೈಮ್ ಇದ್ದರೆ ವಿಧಾನಸೌಧ ಎಲ್ಲ ನೋಡಿಕೊಂಡು ಚೆನ್ನಾಗಿ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು. ಮಕ್ಕಳು ನೋಡ್ತಾರೆ ಅಲ್ವಾ, ನಮಗೆ ಅವರು ದೊಡ್ಡವ್ರಿಗೆ ಅಂತೂ ಎಲ್ಲಿ ಖುಷಿ ಆಗುತ್ತೆ ನೋಡೋಕ್ಕೆ. ನೋಡಿ ಯಾವ್ಯಾವ ಥರ ಫಿಶ್ ಅಂತಂದರೆ, ಅವ್ರು ನಾನು ಹೇಳ್ತಾ ಇದ್ದೀನಲ್ಲ, ಮತ್ತೆ ಹೇಳ್ತಾ ಇದ್ದೀನಿ ನಿಂತ್ಕೊಬಿಡಿ. ನಾನು ನೋಡೇ ಇಲ್ಲ ಇವೆಲ್ಲನೂ. ನಾವೇನಂತಂದರೆ ಈ ಡಿಸ್ಕವರಿ ಚಾನಲಲ್ಲಿ ಇದ್ರಲ್ಲಿ ನೋಡಿರ್ತೀವಿ ಅಷ್ಟೇ. ಆ್ಯಕ್ಚುಲಿ ನಾನು ಎಂಟ್ರಿ ಆದಾಗ 1-2 ಥರ ಸ್ಟಾರ್ ಫಿಶ್ ನೋಡಿದೆ. ಈ ಕಡೆ ನೋಡಿರಲಿಲ್ಲ. ನೋಡಿ ಎಷ್ಟೊಂದು ವೆರೈಟಿ ಸ್ಟಾರ್ ಫಿಶ್ಗಳಿದೆ. ನಾನಂತೂ ಇದೆಲ್ಲ ಸ್ಟಾರ್ ಫಿಶ್ ಅಂತ ಏನೋ ಬುಕ್ಕಲ್ಲಿ ಓದ್ಬೇಕಾದ್ರೆಲ್ಲ ಒಂದೊಂದು ನೋಡಿದ್ದು ಚಿತ್ರಾನ. ಬಟ್ ಇದು ತುಂಬ ವೆರೈಟಿ ಸಖತ್ತಾಗಿತ್ತು. ನನಗೆ ಹೊರಡೋಕ್ಕೆ ಮನಸ್ಸಿಲ್ಲ, ಬಟ್ ನಮ್ಮ ನಿಧಿ ಹಿಂಸೆಗೆ ಹೊರಟ್ವಿ ಅಷ್ಟೇ. ನೋಡೋಕೆ ಎಷ್ಟು ಚೆನ್ನಾಗೈತೆ, ಎಷ್ಟೊಂದು ಥರ ಫಿಶ್ ಐತೆ. ನಮ್ಮನೆ ನಾಯಿ ಮರಿ ಬಿಡ್ತಾನೆ ಇಲ್ಲ. ಆಟ ಆಡೋಕೆ ಹೋಗ್ಬೇಕಂತ ಟ್ರೈನ್ ಆಡೋಕೆ ಅವಳು ಫಸ್ಟು ಟ್ರೈನ್ ಕತ್ತೆ. ಅಲ್ಲಿ ಅಕ್ವೇರಿಯಮಿಂದ ಈಚೆ ಬಂದ ತಕ್ಷಣನೇ ಒಂದು 50 ಮೀಟರ್ಸ್ ಡಿಸ್ಟೆನ್ಸಲ್ಲೇ ಬಾಲ್ ಭವನ್ ಇದೆ. ಅಲ್ಲಿ ಎಂಟ್ರಿಗೆ ಸ್ಟಾರ್ಟಿಂಗ್ಗೆ ಟಿಕೆಟ್ ತೊಗೋಬೇಕು. ಎಂಟ್ರಿ ಟಿಕೆಟು ದೊಡ್ಡವ್ರಿಗೆ ಮತ್ತು 10 ವರ್ಷದ ಮೇಲ್ಗಡೆ ಮಕ್ಕಳಿಗೆ 30 ರೂಪಾಯಿ ಇರುತ್ತೆ. 2ರಿಂದ 10 ವರ್ಷದ ಮಕ್ಕಳಿಗೆ 10 ರೂಪಾಯಿ ಟಿಕೆಟ್ ಇರುತ್ತೆ. ನೀವು ಅಲ್ಲೇ ಬರಬೇಕಂದ್ರೆ ಎಂಟ್ರಿ ಟಿಕೆಟ್ ಜೊತೆಗೇ ಟ್ರೈನ್ದು ಮತ್ತು ಬೋಟಿಂಗ್ದು ಟಿಕೆಟ್ ತೊಗೊಬೇಕು. ಅದು 30 ರೂಪೀಸ್ ಇರುತ್ತೆ. ನೋಡಿ ಟ್ರೈನ್ ಅಂತೂ ಬಂತು. ನನ್ನ ಮಗಳಿಗಂತೂ ಫುಲ್ ಖುಷಿ ಕುಣಿತಾ ಇದ್ಲು. ಖುಷಿಯಾಗೈತೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು 30 ರೂಪೀಸ್ಗೆ ಎಷ್ಟು ದೂರ ಕರ್ಕೊಂಡೋಗಿ ಬಂದುಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ ತುಂಬ ಡಿಸ್ಟೆನ್ಸ್ ಇದೆ. ಅಂದರೆ ಒಂದು 5 ನಿಮಿಷನೇ ಆಯ್ತು ಅನಿಸುತ್ತೆ. ಒಂದು 5 ನಿಮಿಷ ರೌಂಡ್ ಹಾಕಿಸ್ತಾರೆ. ಚಿಕ್ಕ ಮಕ್ಳ ಜೊತೆ ನಾವು ದೊಡ್ಡವರೆಲ್ಲ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಅಲ್ಲಿ ಸುತ್ತ ಅಂದರೆ ಆಲ್ಮೋಸ್ಟು ಅಲ್ಲಿ ಬೋಟಿಂಗ್ ಇದೆಯಲ್ಲ ಆ ಪ್ಲೇಸು, ಆಮೇಲೆ ಇದು ನೋಡಿ ಪಾರ್ಕು ಎಲ್ಲ ಕವರ್ ಆಗುತ್ತೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಮಕ್ಕಳಿಗಿಂತ ನಾವೇ ಜಾಸ್ತಿ ಎಂಜಾಯ್ ಮಾಡ್ತೀವಿ, ಅದು ಬಿಡಿ. ನಾನು ಯಾವಾಗಲೂ ಯೂಶ್ವಲಿ ಇನ್ಸ್ಟಾಗ್ರಾಮ್ ಫೀಡಲ್ಲೆಲ್ಲ ಬಂದಾಗ ನೋಡ್ತಾ ಇದ್ದೆ, ಇದೇನೋ ಮಕ್ಕಳ ಟಾಯ್ ಟ್ರೈನು ಅಂತ ಅನ್ಕೋತಾ ಇದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ. ನೋಡಿ ಇದು ನಾನು ಹೇಳಿದ್ನೆಲ್ಲ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ, ಇದು ಆ ಪ್ಲೇಸು. ಇದು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಮೇ ಬಿ ಬಿಸಿಲು ಕಡಿಮೆ ಇತ್ತು, ಮಳೆ ಬೇರೆ ಬರ್ತಾ ಇತ್ತಲ್ಲ, ಸೊ ಹಂಗಾಗಿ ಇತ್ತು. ಒಂಥರ ಫಾರೆಸ್ಟ್ ಥರ ಇರೋದಕ್ಕೂ ಅಷ್ಟು ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ. ಮೇ ಬಿ ಬೇಸಿಗೆ ಟೈಮಲ್ಲಿ ಬಿಸಿಲು ಟೈಮಲ್ಲಿ ಹೋದರೆ ಮರಗಳೆಲ್ಲ ಇರೋದಕ್ಕೆ ತುಂಬ ತಣ್ಣಗಿರುತ್ತೇನೋ. ನೋಡಿ ಇಲ್ಲೆಲ್ಲ ಪಾರ್ಕ್ ಇದೆ. ಸೊ ಇಲ್ಲಿ ಬರೋಕ್ಕಾಗಲಿಲ್ಲ, ಯಾಕಂದರೆ ನಾವು ಟ್ರೈನ್ ಇಳಿದು ಬರೋ ಅಷ್ಟರೊಳಗೇ ಜೋರು ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಆ್ಯಕ್ಚುಲಿ ಟ್ರೈನಲ್ಲಿ ಇದ್ದಾಗೇ ಸೋನೆ ಹನಿತಾ ಇತ್ತು, ಅದು ಆಮೇಲೆ ಜೋರಾಗಿಬಿಡ್ತು. ಇಲ್ಲಿ ಯಾರಾದರೂ ಬೇಸಿಗೆ ಟೈಮಲ್ಲಿ ಹೋದರೆ ಹೇಳಿ ಹೆಂಗಿರುತ್ತೆ ಅಂತ, ಯಾರಾದ್ರು ಹೋಗಿರೋರು ಇದ್ದರೆ ಹೇಳಿ ಹೆಂಗಿರುತ್ತೆ ಅಂತ. ನೋಡಿ ಫುಲ್ಲು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ನನ್ನ ಮಗಳಲ್ಲೆಲ್ಲ ಆಡಬೇಕು ಅಂತ, ಅದು ಮಳೆ ನಿಲ್ತಾನೆ ಇಲ್ಲ. ಹೋಗಿ ಆಡೋಗಿ ಮಳೇಲಿ ಹೋಗಿರ್ಲಿ. ಕೇಳ್ಕೆ ಬರ್ತೀನಿ ಹೋಗಿ. 1 ಗಂಟೆ ಆದ್ರೂ ಮಳೆನೇ ನಿಂತಿಲ್ಲ, ಅಷ್ಟು ಜೋರು ಮಳೆ. ನನ್ನ ಮಗಳಿಗಂತ ಟ್ರ್ಯಾಂಪಲಿನ್ ಅದು ಇದು ಆಡಬೇಕು ಅಂತ ಇದ್ಲು, ಅದು ಆಡೋಕ್ಕೆ ಆಗಿಲ್ಲ. ವೆಟ್ಟಾಗಿದೆ ಅಂತ ಹೇಳ್ಬಿಟ್ಟು ನೆಂದಿರೋದಕ್ಕೆ ಅದೆಲ್ಲ ಜಾರೋದೆಲ್ಲ ಬಿಟ್ಟಿಲ್ಲ. ಆಮೇಲೆ ಬ್ಯಾಗಲ್ಲಿ ಏನೋ ಚಿಪ್ಸ್ ಎಲ್ಲ ಇತ್ತು ಅಂತ ತೆಗೆದು ತಿಂತಿದ್ದಾಳೆ. ಮತ್ತಿನ್ನೊಂದು ಹೇಳಬೇಕು, ಅಲ್ಲಿ ಎಷ್ಟು ಫುಡ್ಡೆಲ್ಲ ಕಾಸ್ಟ್ಲಿ ಅಂತಂದರೆ ಅಷ್ಟು ಕಾಸ್ಟ್ಲಿ. ಏನಿಲ್ಲ, ಬೇರೆ ಫುಡ್ಡುಗಳೇನು ಸಿಗೋಲ್ಲ, ಅದೇ ಈ ಜಂಕ್ ಫುಡ್ಗಳು ಸಿಗುತ್ತೆ, ಕಾಫಿ ಟೀ ಸಮೋಸ ಈ ಥರದ್ದು. ಬಟ್ ಎಷ್ಟು ಒಂದೊಂದು ಸಮೋಸ 30 ರೂಪೀಸು, ಒಂದೊಂದು ಕಾಫಿ 30 ರೂಪೀಸು.
ಮಕ್ಳಿಗೆ ಬೇಕಂದರೆ ಅಲ್ಲಿ ಹೋದಾಗೆಲ್ಲ ಆಟ ಆಡಬೇಕಾದ್ರೆ ಅದು ಇದು ತಿಂಡಿ ಕೇಳ್ತಾ ಇರ್ತಾರೆ ಅಂದರೆ ಆರಾಮಾಗಿ ಫುಡ್ ಕ್ಯಾರಿ ಮಾಡ್ಕೊಂಡೋಗಿ ತೊಗೊಂಡೋಗ್ಬೋದು ಫುಡ್ ಅಂತ ಒಳಗಡೆ. ಸ್ವಲ್ಪ ಮಳೆ ನಿಂತು ಇವಾಗ ಬೋಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬಾಲ್ ಭವನ್ ಬಂದು ಟ್ರೈನ್ ಒಂದಾಯಿತು ಪಾಪ. ಇವಾಗ ಮಳೆ ಬಂದು ಎಲ್ಲ ಹಾಳಾಗೋಯ್ತು, ಮಿಕ್ಕಿದೆಲ್ಲ ಆಡೋಕ್ಕೆ ಇಲ್ಲ. ಬೋಟಿಂಗ್ ಬಂದಿದೆ ಅಲ್ವಾ, ಕೇಳೋಣ ನೋಡೋಣ ಏನಂತಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಇವಾಗ ಮಳೆ ಬರ್ತಾಯಿದೆ ಅಂತ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಇದು ಛತ್ರಿ ತಂದಿಲ್ಲ, ಛತ್ರಿ ನೋಡ್ಬೇಕು. ಚೆನ್ನಾಗಿತ್ತ ಬಂಗಾರಿ, ಚೆನ್ನಾಗಿತ್ತಾ? ಎಂಜಾಯ್ ಮಾಡ್ತಾ ಇದ್ಲು ನಿಧಿ ಮರಿ. ಪಾಪ ಮಳೆ ಬಂದು ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ಬಂಗಾರ. ನಿಧಿ ಬಂದು ನಾನು ಹೇಳ್ತೀನಿ ಇವತ್ತು ಆಗಿಲ್ಲ ಅಂದ್ರೆ ಇನ್ನೊಂದು ಸಂಡೇ ಬರೋಣ ಬಿಡ್ಕೊಂಡ್ರೆ. ಇವತ್ತು ನೋಡಿದ್ದೀವ, ಇವತ್ತು ಬಂದು ನಾಳೆ ಬಂದು ಒಂದು ಡ್ಯೂಟಿಗೆ ಹೋಗೋದು ಬೇಡ ಸುಬ್ಬಿ, ನೀನೇನೋ ಎಲ್ಲಿರ್ತೀಯ ಬಿಡ್ತಾವ್ರೆ. ಬೋಟಿಂಗ್ ಹೋಗೋಣ. ಅಲ್ಲಿ ಮಳೆ ಬಂದಿಲ್ಲ ಅಂತ ಬಿಟ್ಟಿಲ್ಲ ಅಂದ್ರೆ ಇವಳೇ ಮಾಡೋದು. ನಿಧಿಮ ನೀನೇ ಬೋಟಿಂಗ್ ಮಾಡೋದು. ಇದು ಅಲ್ಲಿ ಬೋಟಿಂಗ್ ಹೋಗ್ಬೇಕಾದ್ರೆ ದಾರಿನಲ್ಲಿದೆ ಪಾರ್ಕ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಟ್ರೈನ್ದೆಲ್ಲ ಆಟ ಆಡ್ಕೊಂಡು ಬಂದಮೇಲೆ ನಮಗೆ ಈ ಬೋಟಿಂಗ್ ಹೋಗೋಕೆ ಎಲ್ಲಿ ಅಂತ ಗೊತ್ತಾಗಿಲ್ಲ. ಅಲ್ಲಿ ಎಂಟ್ರೆನ್ಸಲ್ಲಿ ಕೇಳೋಣ ಅಂತ ಹೋದರೆ ಅವರು ಏನು ಮೇಡಮ್ ಇಷ್ಟು ಮಳೆ ಬಂದಿದೆ, ಅದು ಕ್ಲೋಸಿಂಗ್ ಟೈಮ್ ಬೇರೆ, ಇವಾಗ ಏನು ಬೋಟಿಂಗ್ ಹೋಗ್ತೀರಾ ಅಂದರು. ನಾವು ಇರುತ್ತೋ ಇಲ್ಲೋ ಹೆಂಗೂ ಟಿಕೆಟ್ ಅಂತೂ ತಗೊಂಡಾಗಿದೆ, ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು ನೋಡೋಣ ಅಂತ ಹೋದ್ವಿ. ಸದ್ಯ ಓಪನ್ ಇತ್ತು, ಜನ ಇದ್ದರು, ಇನ್ನು ಬೋಟಿಂಗ್ ಆಗ್ತಾಯಿತ್ತು. ನನಗೆ ಅಮ್ಮಂಗೆ ಹೊಸ ಸಿಕ್ಕಿದೆ. ಬೋಟಿಂಗ್ ಹೋದಾಗ 2 ರೌಂಡ್ ಕರ್ಕೊಂಡು ಹೋದ್ರು ಅಲ್ಲೇನೆ ಅದೇ ಪ್ಲೇಸಲ್ಲಿ. ನಮ್ಮ ಪಕ್ಕ ಒಬ್ರು ಅಂಕಲ್ ಕೂತಿದ್ರು, ಅವರಂತೂ ಫುಲ್ ತಮಾಷೆ ಮಾಡ್ತಾಯಿದ್ರು ಕೂಗಾಡ್ಕೊಂಡು, ಅಯ್ಯೋ ನಾನು ಇನ್ನೂ ಚಿಕ್ಕವನಪ್ಪ, ನಾನು ಮುಳುಗಿಸ್ಬೇಡ್ರಿ, ನನಗೆ ಮಕ್ಕಳಿದ್ದಾರೆ ಅಂತೆಲ್ಲ. ಫ್ಯಾಮಿಲಿ ಜೊತೆ ಬಂದಿದ್ರು ಅವರು. ತುಂಬ ಚೆನ್ನಾಗಿತ್ತು. ನನ್ನ ಮಗಳಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ಲು. ಅಂದರೆ ಮಕ್ಕಳಿಗೆ ಈ ಏಜಲ್ಲಿ ಕರ್ಕೊಂಡೋದ್ರೆ ಅವ್ರಿಗೆ ಸ್ವಲ್ಪ ಎಲ್ಲ ಗೊತ್ತಾಗುತ್ತಲ್ಲ, ತುಂಬ ಖುಷಿ ಪಡ್ತಾರೆ. ಅವರು ದೊಡ್ಡವರಾದ್ಮೇಲೆ ಕರ್ಕೊಂಡು ಹೋಗೋಣ, ಇವಾಗ ಏನು ಗೊತ್ತಾಗುತ್ತೆ ಅನ್ನೋ ಬದಲು ಇವಾಗ ಕರ್ಕೊಂಡೋದ್ರೆ ಹ್ಯಾಪಿ ಮಗಳೇ, ಫುಲ್ ಹ್ಯಾಪಿ ನಿಧಿ ಅಂತ. ಆಟ ಆಡೋಕ್ಕಲ್ಲ ನಡಿ, ಎಲ್ಲ ಕಡೆ ಮಳೆ ಬಂದೈತೆ ಬಂಗಾರಿ. ನಮ್ಮಮ್ಮ ಅಂತೂ ಬೋಟಿಂಗ್ ಹೋಗಿ ಸಖತ್ ಖುಷಿ ಆಯಿತು. ಹಂಗೆ ಯಾವುದೋ ಮೈಸೂರದ್ದು ನಮ್ಮ ಅಜ್ಜಿದು ಅಂದರೆ ಅವ್ರ ಅಮ್ಮಂದೇನೋ ಒಂದು ಸ್ಟೋರಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತು. ಮೈಸೂರಿಗೆ ಹೋಗಿದ್ರಲ್ಲ ಬೋಟಲ್ಲಿ ಹೋಗ್ಲೇಬೇಕು ಅಂತ ಎಲ್ಲ ಸಣ್ಣ ಹುಡ್ಗವನ್ ಜಯಂಟ್, ಸಣ್ಣ ಹುಡ್ಗವನ್ ಬೇಡ ನಿಮ್ಮ ಅಣ್ಣ ಅಪ್ಪಾರೆಲ್ಲ ಹೇಳಿರು. ನಮ್ಮ ಅದಕ್ಕೆ ಹೋಗೇ ಬಿಡ್ಬೇಕು, ಮುಡಿಕೆ ಬಿಟ್ಟು ಕಣೆ ಮಗೈತೆ ಅಂದ್ರೆ ಕೇಳ್ದ ಹೋಗಿ ನೋಡ್ಲೇಬೇಕು ಅದು ಹೆಂಗಿರುತ್ತೆ ಅಂತ. ನೋಡ್ಲೇಬೇಕು ಅಂತ ಮೈಸೂರಲ್ಲಿ ಬೋಟಲ್ಲಿ ಅವಾಗ 50 ವರ್ಷದ ಹಿಂದೆ. ಬೋಟಲ್ಲಿ ನಮಗೆ ಈಗ 50 ವರ್ಷ ಅಂದ್ರೆ 50 ವರ್ಷ ಹಿಂದೆ ನಾವು 5ನೇ ಕ್ಲಾಸ್ 3ನೇ ಕ್ಲಾಸ್ ಬಿಟ್ಟು ಹೋಗಿದ್ರು. ನಮ್ಮ ಅವ್ವ ಹೆಂಗಿತ್ತು ಗೊತ್ತಾ, ಬಂದು ಎಲ್ಲರಿಗೂ ಹೇಳಿರ್ತಾಳೆ, ಎಲ್ಲ ಹೆದರ್ಕೊಂಡ್ರು, ನಾನು ಹೋಗಿ ಬಂದ್ಬಿಟ್ಟೆ ಅಂತವ. ಅಲ್ಲಿ ಬೋರಪ್ಪ ಮೈಸಾಸುರು ನೋಡಿಬಿಟ್ಟು ಸುಸು ಕಕ್ಕ ಎಲ್ಲ ಬಂದು ಮೈಸೂರಲ್ಲಿ ಮೈಸಾಸುರ ನೋಡಿ ಅಲ್ಲಿ ಹೋಗಿ ಇನ್ನು ಹಿಂಗೆ ಎಂಟ್ರೆನ್ಸ್ ಇಳಿಸ್ತಿದ್ದಂಗೆ ಅಲ್ಲೇ ಕೂತ್ಕೊಬಿಟ್ಟು ಅಂತ ಬೋರಪ್ಪ. ಹೆದ್ರಿಕೊಂಡು ನಾನು ಇನ್ನು ಮುಂದಕ್ಕೆ ಬರಲ್ಲ, ಇವ್ರು ಇಲ್ಲಿ ಕಟ್ಟಿ ಹಿಡ್ಕೊಂಡು ನಿಂತು ಬಿಟ್ಟವನೇ, ನಾನು ಬರಲ್ಲ ಅಂತ ಬೋರಪ್ಪ. ಆಗ ನಾವು ಸಣ್ಣ ಹುಡ್ಲೇ ವಯಸ್ಸಾಯ್ತಲ್ವಾ, ರಾಕ್ಷಸ ಬಂದ್ಬಿಟ್ಟು ಅವ್ನು ಕಾತ್ರಸಕ್ಕೆ ಅಂತ ಕಟ್ಟಿ ಹಿಡ್ಕೊಂಡು ನಿಂತಾನೆ. ಮುಂದೆ ಹೆಂಗೆ ಬಂದ್ರೆ ಏನು ಮಾಡ್ತಾನೆ ಅಂತ ಅಲ್ಲೇ ನಿಂತ್ಕೊಬಿಡ್ತಂತೆ. ಅಲ್ಲಿಂದ ನಮ್ಮ ಹಂಗೆ ನಮ್ಮವ್ವ ಯಾರು ಏನು ಮಾಡಬೇಡ ಅಂತಾರೆ ಅದನ್ನೇ ಮಾಡೋದು.
ಖುಷಿಯಾಗಿದ್ದೀವಿ ಇವತ್ತು. ಹ್ಯಾಪಿ 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 ಆಟ ಆಡೋದು, ಅದಕ್ಕೆ ಹ್ಯಾಪಿ ಹ್ಯಾಪಿ. ನನ್ನ ಮಗಳಿಗಂತೂ ತುಂಬ ಖುಷಿ ಆಗ್ಬಿಟ್ಟೈತೆ. ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ, ಎಂಜಾಯ್ ಮಾಡ್ತಾರೆ ಚೆನ್ನಾಗಿ. ಒಂದಿನ ಒಂದು ಹಾಫ್ ಡೇ ಆದರೆ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ ಮಕ್ಕಳಿಗೆ. ಹೋಗದ ನಿಧಿ ಏನಾಗಲ್ಲ. ಇನ್ನೊಂದ್ಸಲ ಹೋಗೋಣ ದಿದಿ. ಹೆಂಗಿತ್ತು ಇಲ್ಲಿ ಹೇಳು, ಹೆಂಗಿತ್ತು ದಿದಿ? ಇಲ್ಲಿ ನಮ್ಮ ಅಮ್ಮಂಗೆ ನಗು ತಡಿಯಕ್ಕೆ ನಂದು ಗಡ ನೋಡುತ್ತಾ ಇಲ್ಲ. ಇನ್ನೊಂದ್ಸಲ ಹೋಗೋಣ. ಇರಿ ಒಂದು ಫೋಟೋ ತೆಗಿತೀನಿ. ಕಿರ್ಚಿ ಸಕ್ಕತ್ತಾಗಿತ್ತಲ್ಲ ಬಂಗಾರಿ, ಹೆಂಗಿತ್ತದು? ತೀರೋ ಹಾಕೋದಕ್ಕೆ ಕಾಲು ಎಲ್ಲಿಗೆ ಹಚ್ಚಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಕಾಲದ್ದು ಅಲ್ಲವ ಚೆನ್ನಾಗಿದೆ ಅಂತ ನೋಡಮ್ಮ, ಏನು ಬೀಳಲ್ಲ ಸುಮ್ಮನೆ. ಮತ್ತೆ ಕಮೆಂಟ್ ಹಾಕ್ತೀನಾ? ಹಾಂ ಸುಮ್ಮನೆ ಮಾತಾಯ್ತಲ್ಲ ಮಾತ್ರ ಹೇಳ್ಬೋದು. ಏನು ಮಾತಾಡ
ಸುಸು ಮಾಡ್ಕೊಂಡಿದ್ದೆ ನೀವು ಸಿರ್ಕೊಣ ಸುಸು ಮಾಡ್ದೆ ನಿಧಿ ಎಂಜಾಯ್ ಮಾಡ್ದ ಚೆನ್ನಾಗಿತ್ತ ನೆಕ್ಸ್ಟ್ ಟೈಮ್ ಬರೋಣ ಹಾಂ ಅದು ಟ್ರಾಂಪ್ಲಿನ್ ಮಳೆ ಬಂದು ಕ್ಲೋಸ್ ಆಗಿದೆ ಬಂಗಾರ ಹಾಂ ಸರಿ ಇಲ್ಲಿ ನೋಡು ಹ್ಯಾಪಿ ಆಯಿತಾ ಬಂದು ಹಾಂ ಅದು ಸ್ಮೈಲ್ ಮಾಡ್ಕೊಂಡು ಹೇಳ್ಬೇಕು ತಾನೆ ನಿನ್ನ ಫೇವ್ರೇಟ್ ಐಸ್ ಕ್ರೀಮ್ ಬೇರೆ ಕೊಡ್ತೀನಿ ನಂಗೆ ಥ್ಯಾಂಕ್ಸ್ ಹೇಳಲ್ಲ ಥ್ಯಾಂಕ್ ಯು ನೀನು ಎಂಜಾಯ್ ಮಾಡ್ತಾ ಅಮ್ಮ ಎಂಜಾಯ್ ಮಾಡ್ತಾ ಅಮ್ಮ ನೀನು ಎಂಜಾಯ್ ಮಾಡ್ತಾ ಅಮ್ಮ ನಮ್ಮ ಅಪ್ಪ ಕರ್ಕೊಂಡ್ಬಂದ್ರಲ್ಲ ನಮ್ಮ ಅಮ್ಮ ಕರ್ಕೊಂಡ್ಬಂದವನು ನಿಮ್ಮ ಅಮ್ಮ ನಮ್ಮಮ್ಮ ಸಣ್ಣ ಹುಡುಗಿಲೆಲ್ಲ ಆಡೋಕ್ಕಾಗಿರ್ಲಿಲ್ಲ ಇವಾಗ ಆಡಿದ್ದೀನಿ ಅಂತ ಖುಷಿ ಆಗ್ಬಿಟ್ಟೈತೆ ಫುಲ್ಲು ಇವಳು ನೋಡಿಲ್ಲಿ ಇವಳು ಬರೋ ತಕ ಎಲ್ಲಿ ಬಂದರೂ ಚಂದ ಹೋಗ್ಬೇಕಾದ್ರೆ ಮಕ್ಕ ಒಳ್ಳೆ ಇದ್ರ ಥರ ಇಟ್ಕೊಂಡು ಹೋಯ್ತಾಳೆ ಹಾಗೆ ಕಡಮ್ಗಾಯಿ ಮತ್ತು ಮುಖ ಮಾಡ್ಕೈತಾಳೆ ಕಡಮ್ಗಾಯಿ ಇಲ್ಲೇ ಬಿಟ್ಟು ಹೋಗ್ತೀನಿ ನೀನು ಹಿಂಗೆ ಮಾತಿಗೂ ಮುನ್ಸ್ಕೊಂಡು ಹೋದ್ರೆ ಅಲ್ಲಿ ಕ್ಲೋಸ್ ಮಾಡಿರೋದು ನಾನು ಏನು ಮಾಡೋಣ ಹಾಂ ಎಲ್ಲಾರ ಕರ್ಕೊಂಡೋಗಿ ಒಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ಮಾಡ್ಬೋದು ಇನ್ನು ಎಡನಳ್ಳಿ ಗೇಟಿಗೆ ಕರ್ಕೊಂಡು ಹೋಗ್ತೀನಿ ಐಸ್ ಕ್ರೀಮ್ ಕೊಡ್ಸ್ಬಿಟ್ಟು ಸುಮ್ಮನೆ ಅಷ್ಟೇ ನಿಧಿ ಎಂಜಾಯ ಹಾಂ ನಿಧಿ ಎಲ್ಲಿ ಬಂದ್ರೂ ಬರ್ಬೇಕಾದ್ರೆ ಮುಖ ಈ ಅಂತ ಇರುತ್ತೆ ಹೋಗ್ಬೇಕಾದ್ರೆ ಹಿಂಗೆ ಹಿಂಗೆ ಸೇಮ್ ನಿಧಿ ಈ ಕಡೆ ತಿರ್ಗೋ ಹಿಂಗೆ ನಾವಂತೂ ಎಂಜಾಯ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.